ಬ್ಯಾಡ್ರಳ್ಳಿ ಜನರು ಇದೀಗ ಚಿರತೆಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಯಾಕೆ? ಚಿರತೆ ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ, ಚಿರತೆ ಬಂದಿದ್ದಕ್ಕೆ ಇಡೀ ಪಾರ್ಕ್ ಕ್ಲೀನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಚಿರತೆಗೆ ಈಗ ಬ್ಯಾಡ್ರಳ್ಳಿ ಜನರು ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ. ಚಿರತೆ ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ, ಚಿರತೆ ಬಂದಿದ್ದಕ್ಕೆ ಇಡೀ ಪಾರ್ಕ್ ಇದೀಗ ಕ್ಲೀನ್ ಆಗ್ತಾ ಇದೆ. ಆತಂಕದ ನಡುವೆಯೂ ಒಳ್ಳೆ ಕಾರ್ಯ ನಡೆಯಿತು ಅಂತ ಈಗ ಅಲ್ಲಿನ ಜನರು ಸಂತಸಗೊಂಡಿದ್ದಾರೆ. ಜಸ್ಟ್ 20 ನಿಮಿಷ ಶೆಡ್ ಅಲ್ಲಿ ಇದ್ದು ವ್ಯಾಘ್ರ ವಾಪಸ್ ಆಗಿದೆ. ಚಾಲಾಕಿ ಚಿರತೆಗೆ ಬೋನ್ ಇಟ್ಟಿರ್ತಕ್ಕಂಥ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದ್ಸಲಿ ಒಳ್ಳೆ ಕೆಲಸ ಆಯ್ತು ಅಂತ ಅನ್ಸುತ್ತೆ. ಅದು ಯಾರಿಗಾರ ಏನಾರು ಎಫೆಕ್ಟ್ ಮಾಡಿದ್ರೆ ಅದಕ್ಕೂ ಎಡವಟ್ ಆಗಿರೋದು. ಏನು ಮಾಡಲಿಲ್ಲ, ಅದರಿಂದ ಒಳ್ಳೇದಾಯಿತು. ಇದು ಮೊದಲೇ ಮಾಡಿಸ್ಬೇಕಾಯ್ತು. ರೆಸಿಡೆನ್ಸಿಯಲ್ ಏರಿಯಾ, ಆದರೆ ಆ್ಯಕ್ಚುಲಿ ಕಟ್ಟೆ ಮುಚ್ಚಾದ್ಮೇಲೆ ಅದು ಸರಿಯಾಗಿ ಆಗಲಿಲ್ಲ. ಏನೋ ಗೌಡ್ರು ಏನೋ ಸ್ಟೇ ಆಯಿತು ಅಂತ ಹೇಳಿದರು. ಈಗ ಕ್ಲೀನ್ ಮಾಡ್ತಾ ಇದ್ದಾರೆ, ಅದು ತುಂಬ ಒಳ್ಳೆಯದು. ಯಾರು ಕ್ಲೀನ್ ಮಾಡಿಸ್ತಾರೆ ಅವರಿಗೆ ತುಂಬ ಧನ್ಯವಾದಗಳು. ಮಂಜು, ಹೇಳ್ಬೇಕು ಅಂದ್ರೆ ಚಿರತೆ ಬಂದು ಇಲ್ಲಿ ಭಾರಿ ಒಳ್ಳೇದೇ ಆಯಿತು. ಒಂದು ರೀತಿಲಿ ಏನಿದ್ರು ಕಾಣ್ತಿರ್ಲಿಲ್ಲ. ಅಷ್ಟು ಎಲ್ಲ ಗಿಡ ಮರಗಳು ಬೆಳ್ಕೊಂಬಿಟ್ಟು ಎಲ್ಲ ಒಬ್ಬೆ ಆಗ್ಬಿಟ್ಟಿತ್ತು. ಇಲ್ಲೆಲ್ಲ ಹೆಂಗಸ್ರು ಮಕ್ಕಳು ಬೆಳಗ್ಗೆ ಎದ್ರೆ ಸಾಯಂಕಾಲ ವಾಕಿಂಗ್ ಬರೋರು. ಅದು ಎಲ್ಲೈತೆ ಯಾವಾಗ ಬರ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಜಾಸ್ತಿ ಕ್ರೋಡ್ ಆಗ್ಬಿಟ್ಟಿತ್ತು, ಎಲ್ಲ ಮರ ಗಿಡ ಎಲ್ಲನ. ಈಗ ಒಂದು ರೀತಿಯಲ್ಲಿ ಚಿರತೆ ಬಂದು ಎಸೆ ಎಲ್ಲ ಕ್ಲೀನ್ ಮಾಡ್ತಾರೆ. ಈಗ ಸಾರ್ವಜನಿಕರಿಗೆ ತುಂಬ ಒಳ್ಳೇದಾಯ್ತು. ಚಿರತೆ ಬಂದಿದ್ದು ತುಂಬ ಥ್ಯಾಂಕ್ಸ್. ಅದಕ್ಕೆ ಲಾಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅದು ಬಂದಿರೋದ್ರಿಂದ ಈ ಪಾರ್ಕು ಒಳ್ಳೆ ಲೆವೆಲ್ ಆಗಿ ತುಂಬ ನೀಟಾಗಾಯಿತು. ಇಲ್ಲಾಂದರೆ ಇನ್ನೊಂದು 5 ವರ್ಷ 10 ವರ್ಷ ಈ ಪಾರ್ಕು ಈ ಥರ ಇಂಪ್ರೂವ್ ಆಗ್ತಿರ್ಲಿಲ್ಲ. ಖುಷಿ ಆಯಿತು. ಚಿರತೆ ಬಂದೆ ಒಂದ್ಸಲಿ ಒಳ್ಳೆ ಕೆಲಸ ಆಯಿತು ಅಂತ ಅನಿಸುತ್ತೆ. ಅದು ಯಾರಿಗಾರ ಏನಾರು ಎಫೆಕ್ಟ್ ಮಾಡಿದ್ರೆ ಅದಕ್ಕೂ ಎಡವಟ್ ಆಗಿರೋದು. ಏನು ಮಾಡಲಿಲ್ಲ, ಅದರಿಂದ ಒಳ್ಳೇದಾಯಿತು. ಇದು ಮೊದಲೇ ಮಾಡಿಸ್ಬೇಕಾಯ್ತು. ರೆಸಿಡೆನ್ಸಿಯಲ್ ಏರಿಯಾ, ಆದರೆ ಆ್ಯಕ್ಚುಲಿ ಕಟ್ಟೆ ಮುಚ್ಚಾದ್ಮೇಲೆ ಅದು ಸರಿಯಾಗಿ ಆಗಲಿಲ್ಲ. ಏನೋ ಗೌಡ್ರು ಏನೋ ಸ್ಟೇ ಆಯಿತು ಅಂತ ಹೇಳಿದರು. ಈಗ ಕ್ಲೀನ್ ಮಾಡ್ತಾ ಇದ್ದಾರೆ, ಅದು ತುಂಬ ಒಳ್ಳೆಯದು. ಯಾರು ಕ್ಲೀನ್ ಮಾಡಿಸ್ತಾರೆ ಅವರಿಗೆ ತುಂಬ ಧನ್ಯವಾದಗಳು. ಖುಷಿ. ಎಸ್, ಈಗ ಡಗ್ 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 ಅಂತ ಬ್ಯಾಡ್ರಳ್ಳಿ ಭಾಗದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಒಂಟಿ ಚಿರತೆ ಈಗಲೂ ಕೂಡ ಜನರ ನಿದ್ದೆ ಕದೀತಾ ಇದೆ. ಕಳೆದ 2 ದಿನಗಳಿಂದ ಒಂದೇ ಮಾರ್ಗದಲ್ಲಿ ಓಡಾಡ್ತಿರ್ತಕ್ಕಂಥ ಈ ಒಂದು ಚಿರತೆ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಕೂಡ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬೋನಿಟ್ಟು ಕ್ಯಾಮ್ರಾಗಳನ್ನು ಅಳವಡಿಸಿ ಸಿಬ್ಬಂದಿ ಹಗಲು ರಾತ್ರಿ ಕಾವಲು ಕಾಯ್ತಾ ಇದ್ರು ಕೂಡ ಚಿರತೆ ಮಾತ್ರ ಯಾರ ಕೈಗೂ ಸಿಗದೆ ಜಾಣ್ಮೆಯಿಂದ ತಪ್ಪಿಸ್ಕೊಳ್ತಾ ಇದೆ. ಕೆಲ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಚಿರತೆ ಸುಮಾರು 20 ನಿಮಿಷ ಒಂದು ಶೆಡ್ಡಲ್ಲಿ ಇದ್ದು ನಂತರ ಅಲ್ಲಿಂದ ಹೊರಟು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಭಾರತ್ ನಗರದ ಜನರಲ್ಲಿ ಆತಂಕ ದಿನದಿಂದ ದಿನಕ್ಕೆ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಚಿರತೆ ಓಡಾಡ್ತಿರ್ತಕ್ಕಂಥ ಜಾಗದ ಪಕ್ಕದಲ್ಲೇ ಶಾಲೆ ಇದೆ. ಪ್ರತಿದಿನ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು, ಅವರನ್ನು ಕರೆದೊಯ್ಯೋ ಪೋಷಕರು, ಅಲ್ಲದೆ ಅಲ್ಲೇ ಓಡಾಡ್ತಕ್ಕಂಥ ಸಾರ್ವಜನಿಕರು ಎಲ್ಲರೂ ಕೂಡ ಭಯದ ವಾತಾವರಣದಲ್ಲೇ ಓಡಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಆಟೋ ಚಾಲಕರು ಕೂಡ ಆ ಏರಿಯಾದ ಒಳಗಡೆ ಹೋಗೋದಕ್ಕೆ ಹಿಂಜರಿತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಒಂದು ಕಡೆ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಆ ಒಂದು ಪಾರ್ಕು ಇಷ್ಟು ದಿನ ಪಾಳು ಬಿದ್ದಿತ್ತು, ಗಿಡಗಳೆಲ್ಲ ಬೆಳೆದಿದ್ವು. ಈ ಒಂದು ಚಿರತೆ ಆಗಮನದಿಂದ ಆ ಪಾರ್ಕ್ ಈಗ ಕ್ಲೀನ್ ಆಗ್ತಾ ಇದೆ. ಇವಾಗ ನಮಗೊಂದಿಷ್ಟು ಖುಷಿ ಆಗ್ತಿದೆ ಅಂತ ಜನ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿರತೆ ಬಂದು ಒಳ್ಳೆ ಕೆಲಸ ಮಾಡಿಬಿಡ್ತು. ಆ ಚಿರತೆ ಬಂದಿರೋದ್ರಿಂದ ಈಗ ಅಷ್ಟು ಪಾರ್ಕ್ ಈಗ ನೀಟಾಗಿದೆ. ಇಲ್ಲ ಅಂದರೆ ಇನ್ನೊಂದು 5 ವರ್ಷಕ್ಕೆ ದೊಡ್ಡ ದೊಡ್ಡ ಮರಗಳಾಗ್ಬಿಡ್ತಿತ್ತು, ಗಿಡಗಳಾಗ್ಬಿಡ್ತಿತ್ತು, ಕಾಡು ತುಂಬಿಕೊಳ್ತಾ ಇತ್ತು ಅಂತ ಈಗ ಅಲ್ಲಿನ ಜನ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಎಸ್ ರಂಜನ್, ಈಗ ಬ್ಯಾಡ್ರಳ್ಳಿ ಜನ ಏನ್ ಹೇಳ್ತಾ ಇದಾರೆ, ಈಗ ಸದ್ಯ ಚಿರತೆ ಎಲ್ಲಿದೆ ಅಂತ? ಪ್ರಮೋದ್ ಪೋಪಣ್ಣ, ಈಗಾಗಲೇನೋ ಬ್ಯಾಡ್ರಳ್ಳಿಯ ಭರತ್ ನಗರದಲ್ಲಿ ಚಿರತೆ ಕಂಡು ಬಂದಿತ್ತು. ಈ ಚಿರತೆ ಕಂಡು ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳಲ್ಲಿ ಜೊತೆಗೆ ಆ ಭಾಗದ ಜನರಲ್ಲಿ ಸಾಕಷ್ಟು ಆತಂಕ ಕೂಡ ಎದುರಾಗಿದೆ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆಯ ಚಹರೆಯನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಚಿರತೆಯನ್ನ ಶತಾಯಗತಾಯ ಸೆರೆ ಹಿಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಈಗಾಗಲೇ ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ಇದ್ರ ನಡುವೆ ಒಂದಿಷ್ಟು
ಭರತ್ ನಗರ ನಿವಾಸಿಗಳಲ್ಲಿ ಒಂದಿಷ್ಟು ಖುಷಿಯ ವಾತಾವರಣ ಮನೆ ಮಾಡಿರುವಂತದ್ದು. ಕಾರಣ ಏನಂತ ಕೇಳಿದ್ರೆ, ಒಂದ್ ಕಡೆಯಿಂದಾಗಿ ಚಿರತೆ ಬಂದಿದೆ ಅಂತ ಹೇಳಿ ಭಯ ಪಡ್ಬೇಕಾ, ಅಥವಾ ಚಿರತೆ ಹೆಸರಲ್ಲಿ ಈಗಾಗ್ಲೇನು ಹಲವಾರು ವರ್ಷಗಳಿಂದ ಪಾರ್ಕ್ ಕ್ಲೀನ್ ಮಾಡಿ ಅಂತೆ ಅಲ್ಲಿಯ ಸ್ಥಳೀಯ ನಿವಾಸಿಗಳು GPA ಅಧಿಕಾರಿಗಳಿಗಿರ್ಬೋದು, ಲೋಕಲ್ ಕಾರ್ಪೊರೇಟರ್ಸ್ಗಳಿಗೆ ಮನವಿಯನ್ನ ಕೊಟ್ಟು ಸಾಕಾಗಿದ್ರು. ಆದ್ರೆ ಚಿರತೆ ಬಂದಂತ ಬೆನ್ನಲ್ಲೇ ಚಿರತೆಯನ್ನ ಕಂಡಿಡ್ಬೇಕಲ್ವಾ, ಚಿರತೆಯನ್ನ ಫೈಂಡ್ ಔಟ್ ಮಾಡ್ಬೇಕು, ಅದರ ಚಹರೆಯನ್ನ ಪತ್ತೆ ಹಚ್ಚಬೇಕು. ಈ ನೆಲೆಯಲ್ಲಿ ಚಿರತೆ ಹಾದು ಹೋದಂತ ಜಾಗದಲ್ಲೆಲ್ಲ ಕ್ಲೀನ್ ಮಾಡ್ಬೇಕು. ಈ ಒಂದು ಭರತ್ ನಗರದ ಸುಮಾರು 1.5 ಎಕರೆ ಪ್ರದೇಶದಲ್ಲಿ ಒಂದು ಪಾರ್ಕ್ ಇದೆ. ಆ ಒಂದು ಪಾರ್ಕ್ ನಲ್ಲಿ ಗಿಡ ಗಂಟೆ ಬೆಳೆದು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದು. ಈ ಹಿನ್ನೆಲೆಯಲ್ಲಿ ಚಿರತೆಯ ಚಹರೆಯನ್ನ ಪತ್ತೆ ಹಚ್ಚುವಂತ ಅನಿವಾರ್ಯ ಕಾರಣದಿಂದಾಗಿ ಆ ಪಾರ್ಕ್ ಅನ್ನ ಶುಚಿಗೊಳಿಸಬೇಕಾದಂತಹ ಪ್ರಮೇಯ ಎದುರು ಬಂತು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ 1.5 ಎಕರೆ ಪ್ರದೇಶದಲ್ಲಿರುವಂತಹ ಪಾರ್ಕ್ ಅಲ್ಲಿ ಗಿಡ ಗಂಟೆ ಏನು ಬೆಳೆದಿತ್ತು, ಆ ಒಂದು ಭಾಗಗಳನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಈಗಾಗಲೇ ಅರಣ್ಯ ಇಲಾಖೆಯಿಂದ ಮಾಡಿಸಲಾಗ್ತಿರುವಂತದ್ದು. ಇದು ಅಲ್ಲಿಯ ಸ್ಥಳೀಯ ನಿವಾಸಿಗಳಲ್ಲಿ ಬಹಳಷ್ಟು ಖುಷಿಯ ವಾತಾವರಣ ತಂದಿರುವಂತದ್ದು. ಕಾರಣ ಏನಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ಹಲವಾರು ವರ್ಷಗಳಿಂದ ಪಾರ್ಕ್ ಕ್ಲೀನ್ ಮಾಡಿ ಅಂತ ಹೇಳಿ ಅಲ್ಲಿಯ ಲೋಕಲ್ ರೆಸಿಡೆಂಟ್ಸ್, ಅಲ್ಲಿರುವಂತಹ ಸ್ಥಳೀಯ GPA ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿರ್ತಾರೆ. ಆದ್ರೆ GPA ಅಧಿಕಾರಿಗಳು ನಾನಾ ಕಾರಣಗಳನ್ನ ಕೊಟ್ಟು ಆ ಒಂದು ಪಾರ್ಕ್ ಅನ್ನ ಅದೇ ರೀತಿಯಾಗಿ ಅವಶೇಷ ಮಾದರಿಯಲ್ಲಿ ಇರುವಂತೆ ನೋಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಸ್ಥಳೀಯ ನಿವಾಸಿಗಳಿರ್ಬೋದು, ಮಹಿಳೆಯರು, ಮಕ್ಕಳಿರ್ಬೋದು, ಆಡೋಕೆ ಪಾರ್ಕ್ ಇಲ್ಲದೆ, ನಡೆಯೋಕೆ ಪಾರ್ಕ್ ಇಲ್ಲದೆ ಬೇಸತ್ತು ಹೋಗಿದ್ರು. ಚಿರತೆ ಇವತ್ತು ಬಂದಿದೆ. ಚಿರತೆ ಬಂದಿರುವಂತಹ ಕಾರಣದಿಂದಾಗಿ ಕ್ಲೀನ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಿವಾಸಿಗಳಲ್ಲಿ ಖುಷಿ ಮೂಡಿರುವಂತದ್ದು. ಒಂದ್ ಕಡೆಯಿಂದಾಗಿ ಈಗಾಗಲೇ ಅರಣ್ಯ ಇಲಾಖೆ ಕೂಡ ಚಿರತೆಯ ಚಹರೆಯನ್ನ ಪತ್ತೆ ಹಚ್ಚೋಕೆ CCTV ಕ್ಯಾಮೆರಾ ಇರ್ಬೋದು, ಬೋನ್ ಇರ್ಬೋದು, ವಿವಿಧ ಆಯಾಮಗಳಲ್ಲಿ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಚಿರತೆ ಒಂದ್ ವೇಳೆ ಚಿರತೆ ಒಂದ್ ವೇಳೆ ಪತ್ತೆ ಆದ್ರೆ ಅರಣ್ಯ ಇಲಾಖೆಗೆ ಇರಲ್ಲ. ಅದೇ ಚಿರತೆ ಬಂದು ಭರತ್ ನಗರದಲ್ಲಿ ಪಾರ್ಕ್ ಅನ್ನ ಕ್ಲೀನ್ ಮಾಡಿಸಿದೆ ಅಂತ ಹೇಳಿ ಸ್ಥಳೀಯ ನಿವಾಸಿಗಳಿಗೆ ಸಂತೋಷ. ಎರಡೂ ಕೂಡ ಈಗ ಮನೆ ಮಾಡಿರುವಂತದ್ದು. ಒಂದ್ ಕಡೆಯಿಂದಾಗಿ ಅರಣ್ಯ ಇಲಾಖೆ ಚಿರತೆಯನ್ನ ಶೋಧ ಮಾಡುವ ಕಾರ್ಯದಲ್ಲಿ ಮುಂದುವರೆದಿದ್ದಾರೆ. ಪ್ರಮೋದ್ ಗೋಪಣ್ಣ, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ರಂಜನ್.